ನಾನು ಹೇಳಿದೆ ಅಲ್ಲ, ನನ್ನ ಸಬ್ಜೆಕ್ಟ್ ನನ್ನ ಆಲೋಚನೆ ನಾನೀಗ ಮಾಡ್ತಾ ಇಲ್ಲ ಇದರಲ್ಲಿ. ಯಾವುದು ಅಲ್ಲ, ಬಾಲ್ ಬಂದಾಗ ಬ್ಯಾಟಲ್ಲಿ ಹೊಡೆಯುವ, ಹೀಗೆ ಆಗಿದೆ ಟೆನ್ಷನ್ ನಿಮಗೆ. ಓಕೆ, ಅದನ್ನು ನೀವು ಅಲೌ ಮಾಡ್ತೀರಾ? ಯಾಕಂದರೆ ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಡೆಫಿನೆಟ್ಲಿ ವಾಂಟ್ ಟು ಸ್ವಿಚ್ ಓವರ್ ಫ್ರಮ್ ದ ಫಸ್ಟ್. ವಾಟ್ ಇಸ್ ದ ಡೆವಲಪ್ಮೆಂಟ್ಸ್? ಪವರ್ ಶೇರಿಂಗ್ ಆ್ಯಂಡ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ನಡೀತಿದೆಯಾ? ಐ ಡೋಂಟ್ ನೋ. ಅಲ್ಲ, ಎನಿಥಿಂಗ್ ವಿತ್ ದಿ ಅಲ್ಲ ಅಲ್ಲ, ಇಟ್ ಡಿಪೆಂಡ್ಸ್. ಅವ್ರು ಯಾವ ಎನಿ ಒನ್ ರೇಸಸ್ ಎನಿ ಸಬ್ಜೆಕ್ಟ್ ವಿದಿನ್ ದಿ ನಮ್ಮ ನಿಯಮ ಪ್ರಕಾರ, ಲೆಜಿಸ್ಲೇಟಿವ್ ರೂಲ್ಸ್ ಪ್ರಕಾರ ಇದ್ದರೆ ಅದಕ್ಕೆ ನಾನು ಮತ್ತು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ದ ಕೊಡಬೇಕಾಗ್ತದೆ. ನಿಯಮ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಇಟ್ಸ್ ಅ ಡಿಸ್ಕ್ರಿಷನರಿ ಪವರ್. ಅಂದರೆ ಸ್ಪೀಕರ್ ಅಂತಾನೆ ಇರ್ತೀರಾ ಅಥವಾ ಮುಂದಿನ ಬೆಳಗಾವಿ ಸೆಷನ್ಗೆ ಬೇರೆ ಆಗ್ತಾರೆ? ನೋಡಿ, ಪೊಲಿಟಿಕಲ್ ಡೋರ್ ಕ್ಲೋಸ್ ಆಗೋದು ಓಪನ್ ಆಗತ್ತಾ ಈಗ? ಹೌದು, ಮತ್ತೆ ಈಗ ಸದ್ಯಕ್ಕೆ ಚಾನಲ್ ಕ್ಲೋಸ್ ಆಯ್ತು ಅಂತಂದ್ರಲ್ಲ, ಈಗ ಓಪನ್ ಆಗುವ ಸಂಭವ? ಅಲ್ಲ, ನಮ್ಗೆ ಏನು ನಡೀತದೆ ನನಗೆ ಗೊತ್ತೇ ಇಲ್ಲ ಅಲ್ಲ ವಿಷಯ. ಈಗ ನೀವು ಹೇಳುವಾಗಲೇ ಗೊತ್ತು. ಈಗ ನನಗೆ ನಿಮಗೆ ಗೊತ್ತಾಗಬೇಕಲ್ಲ, ವಿದೇಶದಲ್ಲಿ ನೀವೆಲ್ಲಗಲೂ ಗೊತ್ತಾಯ್ತು ಈಗ ನನಗೆ ಇದೆಲ್ಲ ಈ ರೀತಿ ನಡೀತಾ ಇದೆ ಅಂತ ಹೇಳಿ. ಇವತ್ತು ಚೇಂಜಸ್ ಏನಿಲ್ಲ. ಯಾವುದು? ನಾನು ಹೇಳಿದೆ ಅಲ್ಲ, ನನ್ನ ಸಬ್ಜೆಕ್ಟ್ ನನ್ನ ಆಲೋಚನೆ ನಾನೀಗ ಮಾಡ್ತಾ ಇಲ್ಲ ಇದರಲ್ಲಿ. ಯಾವುದು ಅಲ್ಲ, ಬಾಲ್ ಬಂದಾಗ ಬ್ಯಾಟಲ್ಲಿ ಹೊಡೆಯುವ, ಹೀಗೆ ಆಗಿದೆ ಟೆನ್ಷನ್ ನಿಮಗೆ. ರಾಜ್ಯದಲ್ಲಿ ಏನು ನಡೀತಾ ಇದೆ, ಪವರ್ ಶೇರಿಂಗ್ ಬಗ್ಗೆ ನಡೀತಾ ಇದೆ ಗಲಾಟೆಗಳು, ಈ ಅಧಿವೇಶನದಲ್ಲಿ ಅದು ಸರಿ ಆಗ್ಬೋದಾ? ಯಾಕಂದ್ರೆ ಅಧಿವೇಶನ ಸರಿ ನಡೀಬೋದು ಅಂತ ಅನ್ಸುತ್ತಾ ಈ ಇದರಲ್ಲಿ ರಾಜಕೀಯ ಮೇಲೆ? ನೋಡಿ, ಅಧಿವೇಶನವು ಅದು ವಿಧಾನಸಭಾ ಮತ್ತು ವಿಧಾನ ಮಂಡಲದ ನಿಯಮಕ್ಕೆ ಅನುಗುಣವಾಗಿ ನಡೀತದೆ. ಅದು ನಾನಿರಲಿ, ಸಭಾಪತಿಗಳಿರಲಿ, ನಾವೆಲ್ಲ ಕೂಡ ನಿಯಮಕ್ಕೆ ಅನುಗುಣ ನಡೆಸ್ತೇವೆ. ಅದು ಆಳಿತ ಪಕ್ಷ, ಪ್ರತಿಪಕ್ಷ ಎಲ್ಲ ಶಾಸಕರಿಗೆ ಸಹಕಾರ ಖಂಡಿತವಾಗಿಯೂ ಕೊಡ್ತಾರೆ. ಅಲ್ಲಿ ಎಲ್ಲ ಕೂಡ ಜನರ ಹಿತದೃಷ್ಟಿ ಇಟ್ಟುಕೊಂಡೇ ಅಲ್ಲಿ ಚರ್ಚೆ ನಡೀತದೆ, ತೀರ್ಮಾನಗಳು ಆಗ್ತದೆ, ಮತ್ತು ಎಲ್ಲರಿಗೂ ಅಲ್ಲಿ ಒಬ್ಬರಿಗೊಬ್ಬರು ಸಹಕಾರ ಖಂಡಿತವಾಗಿ ಕೊಡ್ತಾರೆ. ಹೌದು, ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಪ್ರಥಮ ಭೇಟಿ. ಆ ಭೇಟಿಯಾದ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸಾಮಾಜಿಕ ಮತ್ತು ಆ ಒಂದು ಚಿಂತನೆಯಲ್ಲಿ ಏನೆಲ್ಲ ತೀರ್ಮಾನಗಳು ಮತ್ತು ಯೋಜನೆ ಆಗಬೇಕಾ ಅವತ್ತು ಅದನ್ನು ಚರ್ಚೆ ಮಾಡಿದ ಮಹತ್ವದ ದಿನ. ಆ ಒಂದು ಸೌಹಾರ್ದ ಸಭೆಯ ಒಂದು 100 ವರ್ಷದ ಕಾರ್ಯಕ್ರಮ. ಈಗ ಕರ್ನಾಟಕದ ರಾಜ್ಯ ಮಟ್ಟದ ಕಾರ್ಯಕ್ರಮ ಕೊನಾಜೆ ನಮ್ಮ ಮಣ್ಣಿನಲ್ಲಿ ಆಗುತ್ತಿರುವುದು ನನಗೆ ಅತ್ಯಂತ ಸಂತೋಷ. ಹೌದು, ಅವತ್ತು ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ, ಅದೇ ರೀತಿ ನಮ್ಮ ಎಲ್ಲ ಶಾಸಕ ಸಚಿವರು ಭಾಗವಹಿಸ್ತಾರೆ, MP ಅವರು ಇದ್ದಾರೆ, ಅದೇ ರೀತಿ ನಮ್ಮ ಇನ್ನಿತರ ರಾಷ್ಟ್ರೀಯ ಮಟ್ಟ ನಾಯಕರು ಭಾಗವಹಿಸ್ತಾರೆ. ಬೇರೆ ಏನು ಪ್ರೋಗ್ರಾಮ್ ಸರ್? ಹೌದು, ಅವತ್ತು ಬೇರೆ ಏನು ಪ್ರೋಗ್ರಾಮ್? ಇಲ್ಲಿ ಅವತ್ತಾ? ಅವತ್ತು ಉಲ್ಲಾಳದಲ್ಲಿ ಅವತ್ತಿಲ್ಲ. ಅವತ್ತು ಉದ್ಘಾಟನೆ ಕಟ್ಟಡ ಅಲ್ಲಿ ವ್ಯಾಪಿಸಿ ಹೊಸ ಕಟ್ಟಡ ಕಟ್ಟಿದಾರಲ್ಲ, ಅದು ಇದೆ. ಅದು ಮತ್ತು ಅವರು ಡಿಸಿಷನ್ ಮಾಡ್ತಾರೆ, ಅಧ್ಯಯನ ಪೀಠದ ಡಿಸಿಷನ್ ಮಾಡ್ತಾರೆ. ಡಿಸಿಷನ್ ಬಿಲ್ಡಿಂಗ್, ಫುಟ್ಬಾಲ್ ಗ್ರೌಂಡ್ ಕಂಪ್ಲೀಟ್ ಆಗಿದೆ. ಇನ್ನು ಕೂಡ ಫ್ಲಡ್ ಲೈಟ್ದು ಕೆಲಸ ಆಗಬೇಕು. ಈಗ ಫ್ಲಡ್ ಲೈಟ್ ಆಗಲಿಲ್ಲ, ಫ್ಲಡ್ ಲೈಟ್ ಮಾಡಲಿಕ್ಕೆ ಕೂಡ ನಾವು ಹೇಳಿದ್ದೇವೆ. ಅದಲ್ಲ, ಅದು ಗೊತ್ತಿಲ್ಲ. ಅದು ಈಗ ಅಲ್ಲಿಂದ ಕೇಳ್ತಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅವೆಲ್ಲ ಸಂಬಂಧ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.